ಕ್ರಿಕೆಟ್ ಇಂದು ವಿಶ್ವದೆಲ್ಲೆಡೆ ಪ್ರಖ್ಯಾತಿ ಹೊಂದಿದ್ದು ಎಲ್ಲ ವಯೋಮಾನದವರನ್ನು ಇದು ಆಕರ್ಷಿಸುತ್ತಿದೆ. ಎಲ್ಲೆಡೆ ಓವರ್ ಕ್ರಿಕೆಟ್ ಚಾಲ್ತಿಯಲ್ಲಿದ್ರೆ ಕರಾವಳಿ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಂಡರ್ ಆರ್ಮ್ ಕ್ರಿಕೆಟ್ಗೆ ಹೆಚ್ಚು ಮಾನ್ಯತೆ. ಪುತ್ತೂರಿನಲ್ಲಿ ಇಂತಹದೇ ಒಂದು ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ ಕಳೆದ 15 ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬರುತ್ತಿದೆ. ಹಳ್ಳಿ ಹುಡುಗರು ಪೇಟೆ ಕಪ್ ಎನ್ನುವ ಹೆಸರಿನಲ್ಲಿ ನಡೆಯುವ ಈ ಪಂದ್ಯಾಟದಲ್ಲಿ ಭಾಗಿಯಾಗಲು ಹೊರ ದೇಶದಲ್ಲಿದ್ದವರು ಪುತ್ತೂರಿಗೆ ಬರುವುದು ಈ ಪಂದ್ಯಾಟದ ವಿಶೇಷತೆಯಾಗಿದೆ. ದಕ್ಷಿಣ ಕನ್ನಡದಲ್ಲಿ ಕೋಮು ಸೌಹಾರ್ದತೆಯನ್ನ ಕಾಪಾಡುವಲ್ಲಿ ಜಿಲ್ಲಾಡಳಿತ ಹರಸಾಹಸ ಪಡುತ್ತಿದೆ. ಆದರೆ ಜಿಲ್ಲೆಯಲ್ಲಿ ನಿರಂತರವಾಗಿ ನಡೆಯುವ ಅಂಡರ್ ಆರ್ಮ್ ಪಂದ್ಯಾಟದಲ್ಲಿ ಮಾತ್ರ ಈ ಕೋಮು ಘರ್ಷಣೆಯ ಮಾತೆ ಸುಳಿದಾಡುವುದಿಲ್ಲ. ಹೌದು, ಅಂಡರ್ ಆರ್ಮ್ ಕ್ರಿಕೆಟ್ನಲ್ಲಿ ಎಲ್ಲಾ ಧರ್ಮದ ಜನರು ಸೌಹಾರ್ದತೆಯಿಂದ ಆಡುವ ಒಂದೇ ಪಂದ್ಯ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟಗಳಾಗಿವೆ. ಇದೇ ರೀತಿಯ ಕ್ರಿಕೆಟ್ ಪುತ್ತೂರಿನ ಸ್ವಾತಂತ್ರ್ಯ ಹೋರಾಟಗಾರ ಎನ್ಎಸ್ ಕಿಲ್ಲೆ ಮೈದಾನದಲ್ಲಿ ಕಳೆದ 15 ವರ್ಷಗಳಿಂದ ನಡೆದುಕೊಂಡು ಬರುತ್ತಿದೆ. ಅಮರ್ ಅಕ್ಬರ್ ಅಂಟೋನಿ ಟ್ರೋಫಿ ಹೆಸರಿನಲ್ಲಿ ನಡೆಯುತ್ತಿರುವ ಈ ಪಂದ್ಯಾಟದ ವಿಶೇಷವೆಂದರೆ ಈ ಪಂದ್ಯಾಟದಲ್ಲಿ ಪಾಲ್ಗೊಳ್ಳಲು ಇಡೀ ದಕ್ಷಿಣ ಕನ್ನಡದ ಗ್ರಾಮಗಳ ಕ್ರಿಕೆಟ್ ತಂಡ ಆಗಮಿಸುತ್ತೆ. ಈ ಬಾರಿ ಈ ಪಂದ್ಯಾಟದಲ್ಲಿ ಪಾಲ್ಗೊಳ್ಳಲು ಒಟ್ಟು 142 ತಂಡಗಳು ಹೆಸರು ನೋಂದಾಯಿಸಿದ್ದರೂ 48 ತಂಡಗಳನ್ನು ಆಯ್ಕೆ ಮಾಡಲಾಗಿದೆ. 2 ದಿನಗಳ ಕಾಲ ನಡೆಯುವ ಈ ಪಂದ್ಯಾಟದಲ್ಲಿ ಭಾಗಿಯಾಗುವ ತಂಡದಲ್ಲಿ ತಂಡ ನೀಡುವ ಹೆಸರಿನ ಗ್ರಾಮದ ಆಟಗಾರರಿಗೆ ಮಾತ್ರ ಆಡಲು ಅವಕಾಶವಿದೆ. ಗ್ರಾಮ ಮಟ್ಟದಲ್ಲಿರುವ ಪ್ರತಿಭೆಗಳಿಗೆ ಅವಕಾಶ ನೀಡುವುದು ಈ ಪಂದ್ಯಾಟ ಆಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳಿನಲ್ಲಿ ಆಯೋಜಿಸಲ್ಪಡುವ ಈ ಪಂದ್ಯಾಕೂಟದಲ್ಲಿ ಭಾಗವಹಿಸಲು ವಿದೇಶದಲ್ಲಿರುವ ಆಟಗಾರರು ಬಂದು ಆಡುವುದು ಈ ಪಂದ್ಯಾಟದ ವಿಶೇಷತೆಯೂ ಆಗಿದೆ. ಕಳೆದ 15 ವರ್ಷಗಳಿಂದ ಆಯೋಜಿಸಲ್ಪಡುತ್ತಿರುವ ಈ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟದಲ್ಲಿ ಸರ್ಕಾರಿ ನೌಕರರು, ವಕೀಲರು, ವೈದ್ಯರು ಸೇರಿದಂತೆ ಎಲ್ಲಾ ಇಲಾಖೆಗಳ ತಂಡಗಳಿಗೂ ವಿಶೇಷ ಪಂದ್ಯಾಟವನ್ನ ನಡೆಸಲಾಗುತ್ತಿದೆ. ಹೊನಲು ಬೆಳಕಿನಲ್ಲಿ ನಡೆಯುವ ಈ ಕ್ರಿಕೆಟ್ ಪಂದ್ಯಾಟ ಆಯೋಜಕರಿಗೆ ಸಮಾಜದ ಸಹಕಾರದ ಅನಿವಾರ್ಯತೆಯಿದೆ. ಸಮಾಜ ಸಹಕರಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಪಂದ್ಯಾಟ ಆಯೋಜನೆಯನ್ನ ಸ್ಥಗಿತಗೊಳಿಸಲು ನಿರ್ಧರಿಸಿರುವುದು ಅಂಡರ್ ಆರ್ಮ್ ಕ್ರಿಕೆಟ್ ಪ್ರೇಮಿಗಳ ಬೇಸರಕ್ಕೂ ಕಾರಣವಾಗಿದೆ. ನಾವು ಇವತ್ತು ಅಮರ್ ಅಕ್ಬರ್ ಅಂಟೋನಿ ಸೌಹಾರ್ದ ರೋಲಿಂಗ್ ಟ್ರೋಫಿ, ಈ ಟ್ರೋಫಿ ಕಳೆದ 15 ವರ್ಷದಿಂದ ನಿರಂತರವಾಗಿ ಕಿಲ್ಲೆ ಮೈದಾನದಲ್ಲಿ ನಡೀತಾ ಉಂಟು. ಇದರ ಪ್ರಮುಖ ಒಂದು ಉದ್ದೇಶ ಶಾಂತಿ, ಸ್ನೇಹ, ಸೌಹಾರ್ದತೆ ನಮ್ಮೂರಲ್ಲಿ ಬೇಕು. ನಮ್ಮೂರಲ್ಲಿ ಎಲ್ಲ ಹುಡುಗರನ್ನು ಒಟ್ಟು ಸೇರಿಸಿಕೊಂಡು ಒಂದೊಂದು ಗ್ರಾಮದ ತಂಡವನ್ನು ರಚನೆ ಮಾಡಿಕೊಂಡು ಈ ಹಳ್ಳಿ ಹುಡುಗರು ಪೇಟೆ ಕಪ್ ಎಂಬ ಒಂದು ಪಂದ್ಯಾಕೂಟವನ್ನು ನಾವು ನಡೆಸ್ತಾ ಇದ್ದೇವೆ. ಕಳೆದ 15 ವರ್ಷಗಳಿಂದ ನಿರಂತರ ನಡೆಸ್ತಾ ಇದ್ದೇವೆ. ಈ ಸರ್ತಿ ಒಂದು 148 ಗ್ರಾಮದ ತಂಡಗಳು ಅದರಲ್ಲಿ ಭಾಗವಹಿಸುವಂತ ತಮ್ಮ ಇದನ್ನು ಕೊಟ್ಟಿದೆ, ಹೇಳಿಕೆಯನ್ನು. ನಾವು ಅದರಲ್ಲಿ ಕೇವಲ ಒಂದು 48 ಮಾತ್ರ ಈ ಒಂದು ಪಂದ್ಯಾಕೂಟಕ್ಕೆ ಆಯ್ಕೆ ಮಾಡಿದ್ದೇವೆ. ಈ ಹಳ್ಳಿ ಹುಡುಗರು ಪೇಟೆ ಕಪ್ ಇದೊಂದು ನಮ್ಮ ಹಳ್ಳಿ ಹುಡುಗರಿಗೆ ಒಂದು ಸುವರ್ಣಾವಕಾಶ. ಯಾಕಂದ್ರೆ ಈ ಮೊದಲು ಗ್ರಾಮಗಳ ಮ್ಯಾಚ್ ನಡೆಯೋಕ್ಕಿಂತ ಮೊದಲು ದೊಡ್ಡ ಸೆಟ್ ಟೀಮ್ಗಳಿಗೆ ಮಾತ್ರ ಆಡುವ ಅವಕಾಶ ಇತ್ತು. ಇವಾಗ ಈ ಸಿಟಿ ಏರಿಯಾಗಳಿಗೆ ಬಂದು ಗ್ರಾಮ ಮಟ್ಟದ ಆಟಗಾರರಂತ ನಮ್ಮಂತವರು ಇಲ್ಲಿ ಸಿಟಿ ಏರಿಯಾದಲ್ಲಿ ಆಡುವಂತ ಅವಕಾಶ ಮಾಡಿಕೊಟ್ಟಿದೆ ಅಮರ್ ಅಕ್ಬರ್